ಪ್ರೀತಿಯ ಬಂಧುಗಳಿಗೆ ನಿಮ್ಮ ಶಿವಾನಂದನ ನಮಸ್ಕಾರಗಳು. ಭಾರತದಲ್ಲಿ ಹಲವಾರು ಜನ ಸಂತರು, ಸನ್ಯಾಸಿಗಳು, ಋಷಿ ಮುನಿಗಳು ಆಗಿ ಹೋಗಿದ್ದಾರೆ ಬಂಧುಗಳೇ. ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ನಿಜವಾದ ಸಂತರು ನಮ್ಮ ಹತ್ತಿರಕ್ಕೆ ನಿಲ್ಲುತ್ತಾರೆ. ಅಂತಹದ್ದರಲ್ಲಿ ಒಂದು ಉದಾಹರಣೆಯನ್ನು ಹೇಳಬೇಕೆಂದರೆ, ನಮ್ಮ ಸಿಡಿಲಮರಿ ವೀರ ಸನ್ಯಾಸಿ ರಾಷ್ಟ್ರೀಯ ಸಂತ ಸ್ವಾಮಿ ವಿವೇಕಾನಂದರ ಒಂದು ನಿದರ್ಶನವನ್ನ ನಿಮ್ಮ ಮುಂದೆ ಇಡುತ್ತೇನೆ. ಈಗಿನ ಸನ್ಯಾಸಿಗಳು ನಿಖರವಾಗಿ ಒಂದು ಮಠವನ್ನ ನಿರ್ಮಿಸಿಕೊಂಡು ಆ ಮಠಕ್ಕೆ ಬರ್ತಕ್ಕಂಥ ಹಲವಾರು ಉದ್ಯಮಿಗಳಾಗಿರಬಹುದು, ವ್ಯಾಪಾರಸ್ಥರಾಗಿರಬಹುದು, ಗೃಹಸ್ಥರಾಗಿರಬಹುದು, ಅಂಥವರುಗಳಿಂದ ಹಣವನ್ನ ಸ್ವೀಕರಿಸಿ ತಮ್ಮ ಜೀವನಕ್ಕೆ ಭದ್ರ ಬುನಾದಿಯನ್ನು ಕಟ್ಟಿಕೊಳ್ಳುತ್ತಾರೆ. ಇಡೀ ಭಾರತದಾದ್ಯಂತ ಸಂಚರಿಸಿ ಭಾರತದಷ್ಟೇ ಪ್ರಸ್ಥಭೂಮಿಯನ್ನ ಭಾರತದಿಂದ ಆಚೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಂಚರಿಸಿ ನಮ್ಮ ಭಾರತೀಯ ಆಧ್ಯಾತ್ಮಿಕತೆಯನ್ನ ಬಿತ್ತಿ ಬಂದರಲ್ಲ, ನಿಜಕ್ಕೂ ನಮ್ಮ ಸಿಡಿಲಮರಿ ಸ್ವಾಮಿ ವಿವೇಕಾನಂದರಿಗೆ ನಮಸ್ಕರಿಸಬೇಕು. ಅಂತವರ ದಾರಿ ನಮ್ಮ ಮಾರ್ಗದರ್ಶನವಾಗದೆ ಇವತ್ತಿನ ಹಲವಾರು ಭಾರತದ ಸನ್ಯಾಸಿಗಳಿಗೆ ನಾವು ಮಾರು ಹೋಗಿ ಅವರು ಆಚರಿಸ್ತಕ್ಕಂಥ ಒಂದೇ ಮಾತಲ್ಲಿ ಹೇಳಬೇಕೆಂದರೆ, ಸನ್ಯಾಸಿ ಒಬ್ಬ ಸರಳ ಇದ್ದರೆ ಸಮಾಜ ಒಂದು ಸುಧಾರಣೆ ಆದೀತು, ಸನ್ಯಾಸಿ ಒಬ್ಬ ಕಠಿಣವಾಗಿದ್ದರೆ ಸಮಾಜದ ಹಾದಿ ಬೇರೆ ಹಾದಿಯನ್ನೇ ಹಿಡಿದೀತು. ಅಂದರೆ ಈಗಿನ ಸನ್ಯಾಸಿಗಳು ಈಗ 2 ವರ್ಷಗಳ ಹಿಂದೆಯೇ ಕಾವಿ ಬಟ್ಟೆಯನ್ನೇ ಧರಿಸದೆ ಸಾದಾ ಜೀವನ, ಉತ್ತಮ ವಿಚಾರಗಳನ್ನು ತಲೆಯನ್ನು ತುಂಬಿಕೊಂಡು ಬಿಳಿ ವಸ್ತ್ರಧಾರಿಯಾಗಿಯೇ ಸುಮಾರು 82-83 ವರ್ಷಗಳ ಜೀವಿಸಿ ಈ ಭಾರತದಿಂದ ಆಚೆ 2ನೇ ಸ್ವಾಮಿ ವಿವೇಕಾನಂದರಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಿ ತಮ್ಮ ಆಧ್ಯಾತ್ಮಿಕತೆಯ ಬೇರನ್ನ ಮತ್ತೊಮ್ಮೆ ಚಿಗುರಿಸಿ ನಮ್ಮ ದೇಶಕ್ಕೆ ಬಂದು ಎಲ್ಲಿಯೂ ಒಂದು ಮಠ ಮಾನ್ಯವನ್ನ ನಿರ್ಮಿಸಿ ಯಾರಿಗೂ ಸಹಿತ ಆ ಮಠಕ್ಕೆ ಜವಾಬ್ದಾರಿಯನ್ನು ಕೂಡ ಕೊಡದೆ ಕಣ್ಮರೆಯಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ದೇಶದ 2ನೇ ಸ್ವಾಮಿ ವಿವೇಕಾನಂದರು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಮೊದಲನೇ ಜ್ಞಾನದ ಸೂರ್ಯ ಸ್ವಾಮಿ ವಿವೇಕಾನಂದರಾದರೆ 2ನೇ ಜ್ಞಾನದ ಸೂರ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು. ಆದರೆ ಇವರಿಬ್ಬರು ಸನ್ಯಾಸಿಯ ಮಾರ್ಗಗಳಲ್ಲಿ ಹಲವಾರು ಸಂತರು ಜನಿಸಿದರೂ ಸಹಿತ ತಾವು ಯಾವತ್ತೂ ಅವರ ಹಾಗೆ ಸರಳ ಜೀವನದಿಂದ ಉತ್ತಮ ವಿಚಾರಗಳನ್ನು ಎಲ್ಲಿಯೂ ಕೊಂಡೊಯ್ಯುತ್ತಿಲ್ಲ. ಯಾವುದೋ ಒಬ್ಬ ನಾಲಾಯಕ್ MLA ಬೆನ್ ಹತ್ತಿ ಅವರಿಂದ ಹಣವನ್ನ ಸುಲಿಗೆ ಮಾಡಿ ಅವರ ಹೆಸರಿನಲ್ಲಿ ಜೀರ್ಣೋದ್ಧಾರ ಸಮಿತಿಗಳನ್ನು ನಿರ್ಮಿಸಿ ತಾವು ಅದರ ನೆರಳಲ್ಲಿ ಜೀವನ ಮಾಡುವಾಗ ಮೈಯಲ್ಲಿನ ಬಿಸಿ ರಕ್ತ ಹೇಗೆ ತಾನೇ ಬಿಸಿಯಾದೀತು? ಅದಕ್ಕೆ ಹೇಳುವುದು, ಬಡ ಭಾರತಕ್ಕೆ ಸುಂದರ ಭವಿಷ್ಯವನ್ನ ಏನಾದರೂ ಕಟ್ಟಬೇಕೆಂದಿದ್ದರೆ ಇನ್ನು ಮುಂದೆ ಆಗ್ತಕ್ಕಂಥ ಸನ್ಯಾಸಿ ಪೀಳಿಗೆಯು ಮುಖ್ಯವಾಗಿ ಸಿಡಿಲಮರಿ ಸ್ವಾಮಿ ವಿವೇಕಾನಂದರನ್ನ ಆಯ್ಕೆ ಮಾಡಿಕೊಳ್ಳಿ. 2ನೇದಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯನ್ನ ಆಯ್ಕೆ ಮಾಡಿಕೊಳ್ಳಿ. ಈ 2 ಸಂತರು ನಿಜಕ್ಕೂ ನಮ್ಮ ದೇಶದ ರಾಷ್ಟ್ರದ ಬಾವುಟಗಳಲ್ಲಿ ಗಗನಕ್ಕೆ ಮುಖ ಮಾಡಿ ಹಾರಾಡುವ ಸಂತರು. 1ನೇದ್ದು ಕೇಸರಿ ಸ್ವಾಮಿ ವಿವೇಕಾನಂದರು, 2ನೇದ್ದು ಬಿಳಿ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು, ಇನ್ನು 3ನೇದ್ದು ಹಸಿರು ಬರುತ್ತಾರೆ. ಅಂತಹದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಎಂದರೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅಜ್ಜಿಯವರು. ಯಾಕೆಂದರೆ 114 ವರ್ಷದ ನಮ್ಮ ಸಾಲು ಮರದ ತಿಮ್ಮಕ್ಕ ಅಜ್ಜಿ ಮಕ್ಕಳಿಲ್ಲದ ಸನ್ನಿವೇಶದಲ್ಲಿಯೂ ಕೂಡ ಒಂದು ಎಣಿಕೆಯಷ್ಟು ಧೃತಿಗೆಡದೆ ಮರಗಳನ್ನ ನೆಟ್ಟು ಸುಮಾರು 1800 ಮರಗಳನ್ನ ನೆಟ್ಟು ಅವುಗಳ ಪಾಲನೆ ಪೋಷಣೆ ಮಾಡಿ ನಮ್ಮ ದೇಶಕ್ಕೆ ಮಾದರಿಯಾಗಿದ್ದಾರೆ. ಬೇರ್ಯಾವ ದೇಶದಲ್ಲಿ ಇಂತಹ ಮಹಿಳೆ ಸಿಗಲಿಕ್ಕಿಲ್ಲ. ಅದಕ್ಕೆ ಕೇಸರಿ ಸ್ವಾಮಿ ವಿವೇಕಾನಂದರು, ಬಿಳಿ ಸಿದ್ದೇಶ್ವರ ಸ್ವಾಮಿಗಳು, ಹಸಿರು ಕೇಸರಿ ಬಿಳಿ ಹಸಿರು ಅದೇ ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಈ 3 ವಿಷಯಗಳು 3 ಅಪ್ಪಟ ಭಾರತೀಯ ವ್ಯಕ್ತಿಗಳು ಯಾವತ್ತು ನಮ್ಮ ದೇಶದಲ್ಲಿ ನಮ್ಮ ಮನಸ್ಸಿನಲ್ಲಿ ವಿಜೃಂಭಿಸಲಿ. ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರಿಗೆ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ, ಸಾಲು ಮರದ ತಿಮ್ಮಕ್ಕಜ್ಜಿಗೆ ನಮಸ್ಕರಿಸಿ ನನ್ನ ಒಂದು ಚಿಕ್ಕ ಸಂಕ್ಷಿಪ್ತ ವಿಷಯವನ್ನ ತಮ್ಮ ಮುಂದೆ ಮಂಡಿಸಲಿಕ್ಕೆ ನಮಸ್ಕಾರ ಮಾಡಿ
ವಿವರಣೆಗೆ ವಿರಾಮ ಕೊಡುತ್ತೇನೆ. ನಿಮ್ಮ